ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಜನಾರ್ದನ್ ಮಾತಾಡ್ತಾ ಇದ್ದೀನಿ. ಇವತ್ತಿಂದೊಂದು ಕಹಿ ಸತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ತುಂಬ ನೋಡಿರ್ತೀವಿ, ಪ್ರತಿಯೊಬ್ಬ ಡಾಕ್ಟ್ರು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ. ಅಥವಾ ಎಲ್ಲ ಕಡೆ ಟಿ ವಿಲಿ ನೋಡಿರ್ತಾರೆ. ನೀವು ಕನ್ಸಲ್ಟೇಷನಲ್ಲಿ ಹೋದಾಗ ಡಾಕ್ಟ್ರು ಹೇಳೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ, ಆವಾಗಲೂ ಹೇಳ್ತಾರೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ. ರೈಟ್? ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ನಾನು ಹೇಳ್ತೀನಿ ನೋಡಿ ಇದು ಹೇಗಿರುತ್ತೆ ಅಂತ. ಒಂದು ಸರ್ತಿ ನೀವು ಯಾವಾಗಲೂ ಮಂಚದ ಮೇಲೆ ಬಿದ್ದಾಗ, ಅಂದರೆ ಬೆಡ್ ರಿಡನ್ ಆದಾಗ, ಯಾವುದೋ ಒಂದು ಕಾಯಿಲೆದಿಂದ ನರಳಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳ. ಅದು ನಿಮಗೆ ಕಾಲು ಫ್ರ್ಯಾಕ್ಚರ್ ಆಗಿ ಬಿದ್ದಿರ್ತಾರೋ ಮಂಚದ ಮೇಲೆ, ಅಥವಾ ಡಯಾಬಿಟಿಕ್ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡಿ ಮಂಚದ ಮೇಲೆ ಹಾಕಿರ್ತಾರೋ, ಅಥವಾ ವಯಸ್ಸಾಗ್ಬಿಟ್ಟು ಮುಪ್ಪಾಗಿ ನೀವೇನು ಮಾಡ್ತೀರ, ಮಂಚದ ಮೇಲೆ ಬಿದ್ದಿರ್ತೀರ. ಅಥವಾ ಆರೋಗ್ಯದಲ್ಲಿ ಕಿಡ್ನಿ ವೈಫಲ್ಯತೆ ಆಗಿಬಿಟ್ಟು ಆಲ್ಕೋಹಾಲ್ ಜಾಸ್ತಿ ಕನ್ಸಂಪ್ಷನ್ ಮಾಡಿಬಿಟ್ಟು ಕಿಡ್ನಿ ವೈಫಲ್ಯತೆ ಆಗಿ ನೀವು ಮಂಚದ ಮೇಲೆ ಬಿದ್ದಿರ್ಬೋದು. ಸೊ ಈ ರೀತಿ ಯಾವುದೇ, ಅಥವಾ ತುಂಬ ಒಬೇಸಿಟಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸೋಂಕು, ಈ ಲೈಂಗಿಕ ಸಾಂಕ್ರಾಮಿಕ ರೋಗಗಳಿಂದ ಕಾಲಿನ ತುತ್ತಾಗ್ಬಿಟ್ಟು HIV ಪಾಸಿಟಿವ್, ಹರ್ಪಿಸ್ ಪಾಸಿಟಿವ್ ಆಗಿಬಿಟ್ಟು ನೀವು ಮಂಚದ ಮೇಲೆ ಬಿದ್ದಿರ್ತೀರ. ರೈಟ್? ಅವಾಗ ಏನಾಗುತ್ತೆ, ನೀವು ಒಂದು ಸರ್ತಿ ಬೆಡ್ ರಿಡನಲ್ಲಿ ಬಿದ್ದಾಗ, ಯಾಕೆ ಇಷ್ಟು ಇಂಪಾರ್ಟೆಂಟ್, ಇವೆಲ್ಲ ಕೂಡ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ನೀವು ಒಂದು ಕಡೆ ಕೆಡು ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ, ಅದನ್ನು ಮತ್ತೆ ರಿಕವರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಕಹಿ ಸತ್ಯ ಏನಿದೆ, ನೀವು ಒಂದು ಸರ್ತಿ ಮಂಚದ ಮೇಲೆ ಬಿದ್ದಾಗ, ಅದು ಬೆಡ್ ರಿಡನ್ ಆದಾಗ ಏನಾಗುತ್ತೆ ಡಾಕ್ಟ್ರೆ ಅಂತ ಕೇಳ್ಬೋದು. ಏನಾಗುತ್ತೆ, ನಿಮ್ಮ ಮನೆಯಲ್ಲಿರೋರು ನಿಮಗೆ ಮುಂಚೆ 3 ರೋಟಿ ಕೊಡೋರು, ಅಥವಾ 1 ಮುದ್ದೆ ಮುರಿಯೋರು, ಅಥವಾ ರೈಸ್ನ ಊಟ ಮಾಡೋರು ಫ್ಯಾಮಿಲಿ ಮೆಂಬರ್ಸೇ, ನಿಮ್ಮ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಸೊಸೇಂದ್ರ ಆಗಿರ್ಬೋದು, ಅಥವಾ ನಿಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು. ಒಂದು ಸರ್ತಿ ಬೆಡ್ ರಿಡನ್ ಆದಮೇಲೆ ನಿಮಗೆ 3 ರೋಟಿ ಕೊಡೋತಲ್ಲಿ 1 ರೋಟಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೇಳಿ? ಯಾಕೆಂದರೆ ಪ್ರತಿ ಸರ್ತಿ ಇವನಿಗೆ